ಎಲ್ರಿಗೂ ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ವಿಡಿಯೋ ಏನಂದರೆ ತುಂಬ ಜನ ಕೇಳ್ತಿದ್ರು, ಸರ್ ನಿಮ್ಮ ಹತ್ರ ಏನೇನು ಪ್ರಾಣಿಗಳು ಸಾಕಿದ್ರೆ ಎಲ್ಲ ತೋರಿಸಿ ಅಂತ. ನಿಮ್ಮ ಹತ್ರ ಎಷ್ಟು ಹಸುಗಳು ಸಾಕಿದ್ದೀರಾ, ಏನೇನು ಹಸುಗಳು ಸಾಕಿದ್ದೀರಾ, ಮತ್ತು ಏನೇನು ಪ್ರಾಣಿಗಳು ಸಾಕಿದ್ದೀರಾ ತೋರಿಸಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಏನೇನು ಸಾಕಿದ್ದೀನಿ ಅಂತ. ನೋಡಿ, ಮಾಮೂಲಿ ವಿಡಿಯೋ ಮಾಡಿದ್ದೀನಿ. ಹಸುಗಳು 5 ಹಸುಗಳು ಸಾಕಿದ್ದೀನಿ. 5 ಹಸುಗಳಿದ್ದಾವೆ ಈಗ ಸದ್ಯಕ್ಕೆ. ಹಸುಗಳು ಬರ್ತಾ ಇರ್ತವೆ, ಸೇಲ್ ಆಗ್ತಾ ಇರ್ತವೆ. ಇವೆಲ್ಲವೂ ಸೇಲ್ ಮಾಡ್ತೀನಿ. ಮತ್ತು ನಮ್ಮ ಹತ್ರ 2 ಟಗರು ಮರಿಗಳಿದ್ದಾವೆ ನೋಡಿ. ಇವನ ಹೆಸರು ಬೈರ ಅಂತ ಹೆಸರಿಟ್ಟಿದ್ದೀವಿ. ಇವನಿಗೆ ಇದ್ರ ಹೆಸರು ಶಂಖ ಅಂತ ಇಟ್ಟಿದ್ದೀವಿ. ಇದು ಸ್ವಲ್ಪ ಎದುರುಕೊಳ್ಳುತ್ತಿದ್ದು 2 ಟಗರು ಮರಿಗಳು. ಮತ್ತು ನಮ್ಮ ಶೆಡ್ಡಿಗೆ ಸೆಕ್ಯೂರಿಟಿಗೆ ಅಂದ್ಬಿಟ್ಟು ಇದನ್ನ ಸಾಕಿರೋದು ಹಸ್ಕಿ, ಸೈಬೀರಿಯನ್ ಹಸ್ಕಿ. ಇದು ಅಷ್ಟೇ ತುಂಬ ಫ್ರೆಂಡ್ಲಿ ಫ್ರೆಂಡ್ಸ್. ಇದು ತುಂಬ ಫ್ರೆಂಡ್ಲಿ, ಒಳ್ಳೆ ನಾಯಿ, ಫೀಮೇಲು. ನೋಡಿ, ಮರಿ ಹಾಕಿದೆ. 2 ಮೇಲ್ ಪಪ್ಪಿ, ಅಲ್ಲೊಂದು ಪಪ್ಪಿ ಮಲಗಿದೆ. ತುಂಬ ಫ್ರೆಂಡ್ಲಿ. ಏನು ಅಂದರೆ ನಾವು ಕೋಳಿಗಳು ಸಾಕಿದ್ವಿ, ಕೋಳಿಗಳೆಲ್ಲ ತಿನ್ನೋಕೆ ಶುರು ಮಾಡಿಬಿಟ್ಲು. ಅದಕ್ಕೆ ಇವಳನ್ನ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇವಳನ್ನ ಸೇಲ್ ಮಾಡಿಬಿಟ್ಟು ಒಂದು ಮರಿ ಸೇಲ್ ಮಾಡಿಬಿಡೋಣ ಅಂತ. ಒಂದು ಮರಿ ನಾವು ಇಟ್ಕೋತೀವಿ. ಈ ಮರಿ ಇದೆಯಲ್ಲ, ಈ ಮರಿ ಇಟ್ಕೋತೀವಿ. ಅದೊಂದು ಮರಿ ಇದೆ. ಆ ಮರಿ ಮತ್ತು ಇದನ್ನ ಸೇಲ್ ಮಾಡ್ತೀವಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. 2 ಬ್ಲೂ ಐಸು. ಇದ್ರದ್ದು ಮೇಲ್ದು ಅದ್ರ ಅಪ್ಪಂದು ವೀಡಿಯೋ ಇದೆ, ಕಳಿಸ್ಕೊಡ್ತೀನಿ ಬೇಕಾದ್ರೆ ನಾನು, ಯಾರಿಗಾದ್ರೂ ಇಷ್ಟ ಇದ್ದರೆ. ನೋಡಿ, ಹಸ್ಕಿ, ಸೈಬೀರಿಯನ್ ಹಸ್ಕಿ. ಇದು ಸೇಲ್ಗಿದೆ. ಇದು ಸೇಲ್ ಮಾಡಿಬಿಡ್ತೀನಿ. ಒಂದು ಮರಿ ಇಟ್ಕೊಂಡು ಇದನ್ನು ಕಟ್ಬಿಡ್ತೀನಿ. ನಮಗೆ ಕರುಗಳು ಹಸುಗಳೆಲ್ಲ ಬರ್ತಾಯಿರ್ತಾವಲ್ಲ, ಹಿಂಸೆ ಆಗುತ್ತೆ ಅಂತ ಸೇಲ್ ಮಾಡ್ತಾಯಿರೋದು. ಮರಿಯಿಂದ ಇಟ್ಕೊಳ್ಳೋದು, ಒಂದು ಗಂಡು ಮರಿ ಇಟ್ಕೊಳ್ಳೋಣ ಸಾಕು, ಹೆಣ್ಣು ಬೇಡ ಅಂತ. ಮತ್ತು ಇದು 3 ಟನ್ ಚೈಲೇಜ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾವು. ನೋಡಿ, ಮೇವಿಗೆ ತುಂಬ ರಿಸ್ಕ್ ಮಾಡ್ಕೋಬಾರ್ದು. ಮಳೆ ಗಿಳೆ ಬಂದರೆ ಮತ್ತೆ ಮೇವು ಕುಯ್ಯೋಕ್ಕಾಗಲ್ಲ. ಅದಕ್ಕೋಸ್ಕರ ಶೈಲೇಜ್ ಮಾಡಿ ಇಟ್ಕೊಳ್ಳಿ ಎಲ್ಲರೂ. ಇದು 3 ಟನ್ನು, ಇದು 1 ಟನ್ ಮಾಡಿದ್ವಿ, ಇಷ್ಟು ಖಾಲಿಯಾಗಿದೆ. ಇದು ನಮ್ಮ ಗಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇದೇ ನಮ್ಮ ಶೆಡ್ಡು. ಇಲ್ಲೇ ಗೊಬ್ಬರ ಹಾಕಿರೋದು ಇದೇ ನಮ್ಮ ಶೆಡ್ಡು. ಮತ್ತು ಇಲ್ಲೊಂದು ರೂಮ್ ಇದೆ. ಈ ರೂಮಲ್ಲಿ ಫೀಡ್ಸ್ ಎಲ್ಲ ಇಟ್ಕೊತೀವಿ ನಾವು. ಬಂದ್ಬಿಟ್ಟು ಪಂಜಾಬ್ ಫೀಡು, ನಿಸರ್ಗ ಪಂಜಾಬ್ ಫೀಡ್ ಇರೋದು. ನೋಡಿ, ಇದು ಒಂದೇ ಹಾಕೋದು ನಾವು ಫ್ರೆಂಡ್ಸ್ ಹಸುಗೆ. ನೋಡಿ, ಹಸು ತೋರಿಸ್ತೀನಿ ಒಳಗೆ. ಹಂಗೆ ನೋಡಿ, ಇದೊಂದೇ ಹಾಕೋದು. ಆರ್ಗ್ಯಾನಿಕ್ ಫ್ರೆಂಡ್ಸ್ ಇದು. ನೋಡಿ, ಆರ್ಗ್ಯಾನಿಕ್ಕು. ಹಸುಗಳಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಯೂರಿಯಾ ಕಂಟೆಂಟ್ ಇರೋಲ್ಲ. ಡೈರಿ ಫೀಡಲ್ಲಾದರೆ ಯೂರಿಯಾ ಕಂಟೆಂಟ್ ಇರುತ್ತೆ, ಡೈರಿ ಫೀಡ್ಗಳಲ್ಲಿ. ಇದರಲ್ಲಿ ಯೂರಿಯಾ ಕಂಟೆಂಟ್ ಇರೋಲ್ಲ. ಆರ್ಗ್ಯಾನಿಕ್ ಫೀಡ್ ಇದು. ಹಸುಗಳಿಗೆ ತುಂಬ ಒಳ್ಳೆಯದು. ತುಂಬ ಇಷ್ಟಪಟ್ಟು ತಿಂತವೆ. ಒಳ್ಳೆ ಮೈ ಕಟ್ತವೆ. ಒಳ್ಳೆ ಹಾಲಿನ ಇಳುವರಿನೂ ಜಾಸ್ತಿ ಚೆನ್ನಾಗಿ ಬರುತ್ತೆ. ಇದು ಸಿಗುತ್ತೆ ನಮ್ಮ ಹತ್ರ, ನಿಸರ್ಗ ಪಂಜಾಬ್ ಫೀಡು. ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡಿ ನನಗೆ. ಫೀಡು ಸಿಗುತ್ತೆ. 100 ಮೂಟೆ ಬಂದಿತ್ತು, ಇನ್ನೊಂದು 25 ಮೂಟೆ ಖಾಲಿಯಾಗಿದೆ. ಇನ್ನೊಂದು 10 ಮೂಟೆ ಮತ್ತು ಇನ್ನೊಂದು 30 ಮೂಟೆ ಆರ್ಡ್ರ್ ಇದೆ. ಫೀಡ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಫೀಡ್ ಎನಿ ಟೈಮ್ ಸಿಗುತ್ತೆ. ಕಾಲ್ ಮಾಡಿ ನನಗೆ. ಫೀಡ್ಗೆ ಒಳ್ಳೆ ಫೀಡು. ನಾನು ಇನ್ನೂ ಅನೌನ್ಸ್ ಮಾಡಿರಲಿಲ್ಲ, ಈಗಲೇ ತೋರಿಸ್ಬಿಡ್ತಿದ್ದೀನಿ ಫೀಡ್ ಇರೋದನ್ನು. ಇಷ್ಟೇ ನಮ್ಮ ಶೆಡ್ಡು ಫ್ರೆಂಡ್ಸ್. ಇಷ್ಟೇ ನಮ್ಮ ಶೆಡ್ಡು. ನಮ್ಮ ಅಪ್ಪ ಅವರು ತೋರಿಸ್ತೀನಿ. ಇದೇ ನಮ್ಮ ಮನೆ. ತುಂಬ ಜನ ಬ್ಯಾಡ್ ಕಮೆಂಟ್ ಹಾಕ್ತಿದ್ರಿ, ಸ್ಕ್ಯಾಮ್ ಎಲ್ಲ ಮಾಡ್ತಾರೆ ಇವರು, ತುಂಬ ದುಡ್ಡು ಮಾಡಿಬಿಟ್ಟಿರ್ತಾರೆ ಅಂತ. ಏನು ದುಡ್ಡು ಮಾಡಿಲ್ಲ ಫ್ರೆಂಡ್ಸ್. ಇದೇ ನಮ್ಮ ಮನೆ, ನೋಡ್ಕೊಳ್ಳಿ. ಇದೇ ನಮ್ಮ ಅರಮನೆ, ರೈತನ ಅರಮನೆ. ಇಲ್ಲೇ ಇರೋದು ನಾವು. ನೋಡಿ, ಫಸ್ಟು ನಾನು ನಾವು ನಮ್ಮ ಮನೇಲಿ ಹಸು ಅಂತ ಕಟ್ಟಿದ್ದಿಲ್ಲ. ನೋಡಿ, ಇದೇ ಹಳೆ ಕೊಟ್ಟಿಗೆಯಲ್ಲಿ ಲೈಟ್ ಹಾಕ್ತೀನಿ. ಇದೇ ಹಳೆ ಕೊಟ್ಟಿಗೆಯಲ್ಲಿ 2 ಹಸು ಕಟ್ಟಿ ಅದರಿಂದ ಚೆನ್ನಾಗಿ ದುಡಿಮೆ ಮಾಡಿ ಆಮೇಲೆ ಸಾಲ ಗೀಲ ಎಲ್ಲ ಮಾಡಿ, ಅಂದರೆ ಹಳೆ ಹಸುಗಳು ಕಟ್ಟಿದ್ವಿ ಫ್ರೆಂಡ್ಸ್. ಅದು ಆಲ್ ಬ್ಲ್ಯಾಕ್ ಹಸುಗಳ್ನ. ಆಮೇಲೆ ಇಲ್ಲಿಂದ ಅಲ್ಲಿಗೆ ನಾವು ಆ ಸೈಡ್ ತೊಗೊಂಡಿದ್ವಿ. ಅಲ್ಲಿಗೆ ಸಾಲ ಗೀಲ ಎಲ್ಲ ಮಾಡಿ ಶೆಡ್ ಮಾಡಿ ಹಸುಗಳ್ನ ತಂದು ಶುರು ಮಾಡಿದ್ದು. ಎಲ್ಲ ಸಾಲ ಮಾಡಿ ಶುರು ಮಾಡಿದ್ದು. ಇದೆ ನಮ್ಮ ಮನೆ. ತುಂಬ ಜನ ಹೇಳ್ತಿದ್ರು ಸ್ಕ್ಯಾಮ್ ಮಾಡ್ತಿದ್ದಾರೆ, ಮೋಸ ಮಾಡ್ತಾರೆ ಅಂತ. ರೈತರು ಫ್ರೆಂಡ್ಸ್ ನಾವು, ಮೋಸ ಮಾಡೋಕ್ಕೆ ಗೊತ್ತಿಲ್ಲ. ನೋಡಿ, ಇದೇ ನಮ್ಮ ಮನೆ ಪಕ್ಕನೇ ಮಾಡ್ಕೊಂಡ್ರೆ ಶೆಡ್ಡು ನಾವು ಫ್ರೆಂಡ್ಸ್. ಇದು ಮನೆ ಹತ್ರನೇ ಮಾಡ್ಕೊಂಡ್ರೆ ಈಸಿ ಅಂದ್ಬಿಟ್ಟು ಮನೆ ಹತ್ರನೇ ಮಾಡ್ಕೊಂಡ್ರೆ ಶೆಡ್ಡು. ನೋಡಿ, ಇದೇ ಶೆಡ್ಡು ನಮ್ಮದು. ನೋಡಿ, ಇಷ್ಟೇ ಇರೋದು. ಈಗ ಯಾರಿಗೆ ಫೀಡ್ಸ್ ಬೇಕು ತೊಗೊಳ್ಳಿ, ಫೀಡ್ಸ್ ಅವೈಲೇಬಲ್ ಇದೆ. ನೋಡಿ, ಇಷ್ಟು ಸಾಕಿರೋದು ಅಷ್ಟೇ ಫ್ರೆಂಡ್ಸ್ ನಾವು ಸದ್ಯಕ್ಕೆ ಮನೇಲಿ. ಇದೆಲ್ಲ ಸೇಲಿಗೆ ವೀಡಿಯೋ ಮಾಡಿದ್ದೆ, ಹೇಳಿದ್ದೆ ಇವೆಲ್ಲ ಸೇಲ್ಗಿದೆ ಅಂತ. ಸೇಲಿಗಿದ್ದಾವೆ ಇವೆಲ್ಲ ಇನ್ನೂ.
ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ ಈ ಜಾಗದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಬಂದು ನಿಂಬೆಹಣ್ಣು ಚಚ್ಬಿಟ್ಟು ಹೋಗ್ತಿದ್ದಾರೆ. ಮಾಟ ಮಾಡಿಸಿ ನಿಂಬೆಹಣ್ಣು ಚಚ್ಬಿಟ್ಟು ಹೋಗ್ತಿದ್ದಾರೆ. ನಾವೇನು ತೊಂದರೆ ಕೊಡ್ತೀವಿ ಗೊತ್ತಿಲ್ಲ ಅವರಿಗೆ. ಮಾಟ ಮಾಡಿಸಿ ಈ ಸಂದಿಲಿ ಈ ಗ್ರಿಲ್ಲಿಂದ ಕೆಳಗೆ ಕೈ ಹಾಕ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಚಚ್ಬಿಟ್ಟು ಹೋಗ್ತಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನಮ್ಮ ಬೀದಿ ಜನದಲ್ಲೇ, ನಮ್ಮ ರಿಲೇಟಿವಲ್ಲೇ. ಈ ಥರ ಜನ ನಾನು ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್. ಈ ಸಂದಿಲಿ ಕೈ ಹಾಕ್ಬಿಟ್ಟು ಮಾಟ ಮಾಡಿಸಿ ನಿಂಬೆಹಣ್ಣು ಇಲ್ಲಿ ಚಚ್ಬಿಟ್ಟು ಹೋಗಿದ್ರು. ಇದು 2-3ನೇ ಸತಿ ನಡೀತಾ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನಿಂಬೆಹಣ್ಣು ಚಚ್ಬಿಟ್ಟು ಹೋಗ್ಬಿಟ್ಟಿದ್ರು. ಫ್ರೆಂಡ್ಸ್, ನಾನು ಬಂದ್ಬಿಟ್ಟು ಎಜುಕೇಷನ್ ಮಾಡ್ತಿರೋದು. ನಾನು ನೀಟ್ ಎಕ್ಸಾಮ್ ಬರೆದಿದ್ದೀನಿ. ಒಂದು ವರ್ಷ ಲಾಂಗ್ ಟರ್ಮ್ ಮಾಡಿದ್ದೀನಿ. ನೀಟ್ ಲಾಂಗ್ ಟರ್ಮ್ ಮಾಡಿ ಈಗ ನೀಟ್ ಕೋಚಿಂಗ್ ಮಾಡಿ ಈ ಸತಿ ನೀಟ್ ಎಕ್ಸಾಮ್ ಬರೆದಿದ್ದೀನಿ. ಜೂನ್ 14ಕ್ಕೆ ರಿಸಲ್ಟು. ಈ ರಿಸಲ್ಟ್ ಏನಾಗುತ್ತೆ ನೋಡಬೇಕು. ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೆ ಆ್ಯಾವ್ರೇಜ್ ಸ್ಟೂಡೆಂಟ್ಗಳ ಕಷ್ಟ. 100% ಏನು ಎಫರ್ಟ್ ಹಾಕ್ಬಿಟ್ಟು ಓದಿರಲಿಲ್ಲ. ಇಲ್ಲಿ ಸಪೋರ್ಟ್ ಮಾಡಿಕೊಂಡು ಆ ಕಡೆ ಓದ್ಕೊಂಡು ಮಾಡಿದ್ದು. ಕ್ರ್ಯಾಕ್ ಆದರೆ MBBS ಮಾಡ್ತೀನಿ, ಇಲ್ಲ ಅಂದರೆ ಫಾರ್ಮಸಿ ಏನಾದ್ರು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು CT ಮತ್ತು ನೀಟ್ ಎರಡೂ ಬರೆದಿದ್ದೆ. ಎರಡರಲ್ಲೂ ಆಲ್ಮೋಸ್ಟ್ ಕಮ್ಮಿ ಬರ್ತಾ ಇದೆ. ಈಗ ನೋಡಬೇಕು ಫ್ರೆಂಡ್ಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೆಲ್ಲ ನಮ್ಮ ಅಪ್ಪ ಮುಂದೆನೇ, ನಾನು ಇಲ್ಲಿ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಮತ್ತು ತುಂಬ ಜನ ಬ್ಯಾಡ್ ಕಮೆಂಟ್ ಆಗ್ತಾಯಿದ್ರು. ಅಮ್ಮನ ಅಂತೆಲ್ಲ ಆಗ್ತಿದ್ರು. ಬ್ರದರ್, ನಿಮ್ಮಮ್ಮ ನಮ್ಮಮ್ಮ ಎಲ್ಲ ಒಂದೇ. ನಿಮ್ಮಮ್ಮ ನಮ್ಮಮ್ಮ ಇದ್ದಂಗೆ, ನಮ್ಮಮ್ಮ ನಿಮ್ಮಮ್ಮ ಇದ್ದಂಗೆ. ದಯವಿಟ್ಟು ಆ ಥರ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ನನಗೂ ತುಂಬ ಬೇಜಾರಾಗಿಬಿಟ್ಟಿತ್ತು. ವೀಡಿಯೋ ಮಾಡೋದೇ ಬೇಡ, ಏನಕ್ಕೆ ವೀಡಿಯೋ ಎಲ್ಲ ಅಂದ್ಬಿಟ್ಟು. ಮತ್ತು ಈಗ 1 ತಿಂಗಳು ಆಗಿಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಆಗಲೇ 900 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಮಗೆ ನಮ್ಮ ಮೇಲೆ ಪ್ರೀತಿ ತೋರಿಸಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದಾರಲ್ಲ, ಅವ್ರಿಗೋಸ್ಕರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಒಂದು 4 ಜನ ಕೆಟ್ಟ ಕಮೆಂಟ್ ಹಾಕ್ತಾರೆ. ನಮ್ಮಂಥ ರೈತರುಗಳು ಪಾಪ ಕಷ್ಟಪಡ್ತಾಯಿರ್ತಾರೆ. ಎಲ್ಲ ಹಸುಗಳು ತರೋದು, ಬೀಡ್ ಹಸುಗಳು ಎಲ್ಲಿ ತರೋದು ಅಂತ ಕಷ್ಟಪಡ್ತಾ ಇರ್ತಾರೆ. ಅವರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಿರೋದು. ಮತ್ತು ಸುಮಾರು ಜನ ಕಮೆಂಟ್ ಹಾಕಿದ್ರು, ಇಷ್ಟೊಂದೆಲ್ಲ ರೇಟ್ ಏನಕ್ಕಪ್ಪ ಅಂತ. ಬ್ರದರ್, ಇವೆಲ್ಲ ಪಂಜಾಬಿಂದ ಬಂದಿರೋದು ABS ಹಸುಗಳು. ಪಂಜಾಬಿಂದ ತಂದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡಿಸಿ ಅಲ್ಲಿ ದುಡ್ಡು ಕೊಟ್ಟು, ಅಲ್ಲೂ 1,10,000, 1,10,000, 1,20,000 ದುಡ್ಡು ಕೊಟ್ಟು ಟ್ರಾನ್ಸ್ಪೋರ್ಟೇಷನ್ ಮಾಡಿ, ನಮ್ಮ ನಿಸರ್ಗ ಡೈರಿ ಫಾರ್ಮ್ ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡಿ ನಮ್ಮ ಬ್ರ್ಯಾಂಚಿಗೆ ಬರೋಷ್ಟೊತ್ತಿಗೆ ನಮಗೇ ಅದೇ ಹೇಳ್ತೀನಲ್ಲ ಪ್ರೈಸು ಅಷ್ಟಾಗಿರುತ್ತೆ. ಅದ್ರ ಮೇಲೆ ಒಂದು 10,000 ಎಕ್ಸ್ಟ್ರಾ ಹೇಳ್ಬಿಟ್ಟು ವೀಡಿಯೋ ಮಾಡಿರ್ತೀನಿ. ಒಂದು 10,000 ಯಾರಾದರೂ ಅಷ್ಟೇ ಬಂದಾಗ ಡಿಸ್ಕೌಂಟ್ ಕೇಳ್ತಾರೆ ಅಂದ್ಬಿಟ್ಟು ಒಂಚೂರು ಜಾಸ್ತಿ ಹೇಳಿರ್ತೀನಿ ಅಷ್ಟೇ. 10,000ನ ಬಂದಾಗ ಲೈವಾಗಿ ಹಸುಗಳನ್ನ ನೋಡಿದಾಗ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಈ ಹಸುಗಳ್ದು ಏನು ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ. ತುಂಬ ಜನ ಮಾಡಿದರು, 10 ಲೀಟ್ರ್ 11 ಲೀಟ್ರ್ ಕೊಡೋ ಹಸುಗಳು ನಾನು 80,000 ತಂದಿದ್ದೀನಿ ಹಂಗೆ ಅಂತ. ಹೌದು ಬ್ರದರ್, ನಾನು 10 ಲೀಟ್ರ್ ಕೊಡೋ HFನ ಬರೀ 60,000 ಕೊಟ್ಟಿದ್ದೀನಿ. ನಂಜನಗೂಡಲ್ಲಿ ಮೈಸೂರಿಗೆ ಕೊಟ್ಟಿದ್ದೀನಿ. ವೀಡಿಯೋನ ಮಾಡಿದ್ದೀನಿ, ಅದನ್ನ ನೋಡಿದ್ದೀರಾ. ಆ ಥರ HF ಮಾಮೂಲಿ ಅದನ್ನ ಲೋಕಲ್ ಬ್ರೀಡ್ಗಳದ್ದು ಅಷ್ಟೇ ವ್ಯಾಲ್ಯೂ ಇರೋದು. ಅದನ್ನು ಬಿಟ್ಟು ಈ ಥರ ಪಂಜಾಬ್ ABS ಹಸುಗಳನ್ನ ಕಟ್ಟಿ ಅಂತ ನಾನು ರೈತರಿಗೆ ಹೇಳ್ತಿರೋದು. ಈ ಹಸುಗಳನ್ನ ನಾನು ಕಟ್ಟಿದ್ದೀನಿ 1.5 ವರ್ಷದಿಂದ. ಇದ್ರಲ್ಲಿ ಮಾಡ್ತಾಯಿದ್ದೀವಿ. ಹಾಲು ನಿಲ್ಲಿಸೋ ಟೈಮಲ್ಲೂ ಅಷ್ಟೇ. ಹಾಲು ನಿಲ್ಲಿಸೋ ಟೈಮಲ್ಲಿ 7 ರಿಂದ 8 ಲೀಟ್ರ್ 9 ಲೀಟ್ರ್ ಹಾಲು ತನಕ ಬರ್ತವೆ. ಅದಕ್ಕೋಸ್ಕರ ನಾನು ABS ಹಸುಗಳನ್ನ ಸಾಕಿ ಅಂತ ಹೇಳ್ತಾ ಇರೋದು. ಮಾಮೂಲಿ ನಮ್ಮ ಹತ್ರ ಇರೋ ಲೋಕಲ್ ಹಸುಗಳು 2 ಲೀಟ್ರ್ 3 ಲೀಟ್ರ್ ಬಂದ್ಬಿಡುತ್ತೆ ಲಾಸ್ಟಿಗೆ. ಹಾಲು ನಿಲ್ಲಿಸೋ ಟೈಮಿಗೆ 2 ಲೀಟ್ರ್ ಬರೋದು ಹೆಚ್ಚು. ಈ ಥರದ ಹಸುಗಳು ಆದರೆ ಹಾಲು ನಿಲ್ಲಿಸೋ ಟೈಮಲ್ಲೂ ಹಾಲು ಚೆನ್ನಾಗಿ ಬರ್ತಾ ಇರುತ್ತೆ. ಅದರಿಂದ ರೈತರಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಹಸುಗಳನ್ನ ಸಾಕಿ ಅಂತಿರೋದು. ಮತ್ತು ಇದ್ರಲ್ಲಿ ಬರೋ ಕರುಗಳು ನೆಕ್ಸ್ಟ್ ಜನ್ರೇಷನ್, ಒಳ್ಳೆ ಜನ್ರೇಷನಲ್ಲಿ ಇರ್ತವೆ ಕರುಗಳು. ಅದು ಪಡ್ಡೆ ಆದಾಗ, ಅದು ಕರು ಹಾಕಿದಾಗ ಒಳ್ಳೆ ಹಾಲಿನ ಇಳುವರಿ ಕೊಡ್ತವೆ. 30-35 ಲೀಟ್ರ್ ಹಾಲು ಕೊಡ್ತವೆ. ಅಂಥ ಕರುಗಳು ಹುಡ್ತವೆ ಅಷ್ಟು ಒಳ್ಳೆ ಬ್ರೀಡಲ್ಲಿ ಇರ್ತವೆ ಪಂಜಾಬಲ್ಲಿ. ಅವರೆಲ್ಲ ನಮ್ಗಿಂತ 5-6 ಜನ್ರೇಷನ್ ಮುಂದೆ ಇದ್ದಾರೆ ಫ್ರೆಂಡ್ಸ್ ಅವರು. ಅದಕ್ಕೋಸ್ಕರ ಆ ಥರ ಬ್ರೀಡ್ನ ನಮ್ಮ ಕರ್ನಾಟಕದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ರೈತರಿಗೆ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ದಯವಿಟ್ಟು ಯಾರಿಗೆ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ನನಗೇನು ಇದರಲ್ಲಿ ಇದು ಮಾಡ್ಬೇಕಾಗ ಅನ್ನಂಗೆ ಏನಿಲ್ಲ ಫ್ರೆಂಡ್ಸ್. ನನಗೆ ಒಂದು ಹಸುನಲ್ಲಿ 5,000 ಉಳಿದ್ರೆ ಸಾಕು. ನನಗೆ 5,000 ಉಳಿದ್ರೆ ಸಾಕು, ಕೊಟ್ಬಿಡ್ತೀನಿ ಹಸುಗಳನ್ನ. ನನಗೆ ಬಿದ್ದಿರೋ ರೇಟ್ನೇ ಹೇಳ್ಬಿಡ್ತೀನಿ ರೈತರಿಗೆ ಬಂದಾಗ. ಬಿದ್ದಿರೋ ರೇಟ್ ನಮ್ಮ ಒಂದು ABS ಬ್ರೂಡ್ ಸೇಲ್ ಆಯ್ತಲ್ಲ, ಅವ್ರಿಗೂ ಅಷ್ಟೇ ನಮ್ಗೆ ಏನು ಬಿದ್ದಿದೆ ರೇಟ್ ಹೇಳಿದ್ವಿ. ಅವರೇ ಅದ್ರ ಮೇಲೆ 5,000 ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಸರ್ ಅಂದ್ಬಿಟ್ಟು ಅವರೇ 5,000 ಕೊಟ್ಬಿಟ್ಟು ತೊಗೊಂಡೋದ್ರು ಹಸುನ. ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಫ್ರೆಂಡ್ಸ್ ನಾವು. ನನಗೇನು ಬಿದ್ದಿದೆ ರೇಟ್ ಅದನ್ನೇ ಹೇಳ್ತೀನಿ. ವೀಡಿಯೋದಲ್ಲಿ 10,000 ಜಾಸ್ತಿ ಹೇಳಿರ್ತೀನಿ ಅಷ್ಟೇ. ಅಂದರೆ ಲೈವಾಗಿ ಬಂದಾಗ ಕಮ್ಮಿ ಮಾಡ್ತಾರೆ ಅಂದ್ಬಿಟ್ಟು. ಇಲ್ಲಿ ಲೈವಾಗಿ ಬಂದರೆ ನನಗೆ ಎಷ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀವೇನು ಕೊಡ್ತೀರ ಅಷ್ಟೇ ಇಸ್ಕೊಳ್ತಿರೋದು ನಾನು. ರೈತರ ಕಷ್ಟಗಳು ನನಗೆ ಗೊತ್ತು ಫ್ರೆಂಡ್ಸ್. ನನಗೆ ಏನು ಜಾಸ್ತಿ ರೇಟ್ಗಳು ಹೇಳಲ್ಲ. ನಾವು ಕಷ್ಟಪಟ್ಟೇ ಬಂದಿರೋದು, ಈಗಲೂ ಕಷ್ಟಪಡ್ತಾನೇ ಇದ್ದೀವಿ. ಯಾವಾಗ ಒಳ್ಳೇದಾಗುತ್ತೆ ದೇವ್ರಿಗೆ ಬಿಟ್ಟಿದ್ದದು. ನಮ್ಮ ಕಷ್ಟ ನಾವು ಪಡ್ತಾಯಿದ್ದೀವಿ. ಮುಂಚೆ ನಾವು ಹಸುಗಳು ಬಿಟ್ಟು ನಾವು ಮುಂಚೆ ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದು. ನಮ್ಮ ಅಪ್ಪ ಡ್ರೈವರ್ ಆಗಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ದು. ಅಲ್ಲಿ JCB ಡ್ರೈವರ್ ಆಗಿ JCBಗಳಿತ್ತು ಫ್ರೆಂಡ್ಸ್. ನಮ್ಮದು ಒಂದು 15 JCB ಇತ್ತು ಚಿಕ್ಕಮಂಗ್ಳೂರಲ್ಲಿ. ಲಾಕ್ಡೌನ್ ಆದಮೇಲೆ ಎಲ್ಲ ಲಾಸ್ ಆಗಿ ಎಲ್ಲ JCBಗಳೆಲ್ಲ ಮಾರಿ, ಆಮೇಲೆ ಮನೆಯೂ ಇತ್ತು ಸ್ವಂತ ಮನೆ, ಎಲ್ಲ ಮಾರಿ
ಆಮೇಲೆ ಲಾಕ್ಡೌನ್ ಆದಮೇಲೆ ಇತ್ತಲ್ಲ ನಮಗೆ ಪರಿಸ್ಥಿತಿ, ಆ ಥರದ್ದು ಯಾರಿಗೂ ಬೇಡ, ಆ ಪರಿಸ್ಥಿತಿಗಳು ಯಾರಿಗೂ ಬೇಡ. ನಮ್ಮಮ್ಮ ಹೋಳ್ಗೆ ಮಾಡಿಕೊಡೋರು, ನಮ್ಮಪ್ಪ ಎಲ್ಲ ಬೇಕರಿಗಳಿಗೆ ಮತ್ತು ಮನೆಗಳಿಗೆ ಹೋಗಿ ಹೋಳ್ಗೆ ಎಲ್ಲ ಮಾಡ್ಕೊಂಡು ಬರ್ತಿ ಅಂಥ ಜೀವನ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಅಷ್ಟು ಕಷ್ಟಪಟ್ಟು ಆಮೇಲೆ ಮೈಸೂರಿಗೆ ಶಿಫ್ಟ್ ಆಗಿ, ಮೈಸೂರಲ್ಲೂ ಅಷ್ಟೇ ಫಾಸ್ಟ್ ಫುಡ್ ಮಾಡಿಕೊಂಡು ಹೆಂಗೋ ಇದು ಮಾಡ್ತಾಯಿದ್ವಿ. ಫಾಸ್ಟ್ ಫುಡ್ಡಲ್ಲಿ ಒಂದು ವಡೆ ಸೇಲ್ ಆಗೋಕ್ಕೂ 5 ರೂಪಾಯಿ ವಡೆ ಸೇಲ್ ಆಗೋಕ್ಕೂ 1 ಅವರ್ 2 ಅವರ್ ಕಾಯಿದ್ದೀವಿ ಫ್ರೆಂಡ್ಸ್. ಅಷ್ಟು ಕಷ್ಟಪಟ್ಟು ಬಂದಿರೋದು. ನಮಗೂ ಗೊತ್ತು ಎಷ್ಟು ಕಷ್ಟ ಇದೆ ಅಂತ, ರೈತರದ್ದು ಕಷ್ಟ ಎಲ್ಲ ಗೊತ್ತು. ಅದಾದಮೇಲೆ ನಮ್ಮ ತಾತಂಗೆ ಹುಷಾರಿಲ್ಲ ಅಂದ್ಬಿಟ್ಟು ನಾವು ನಮ್ಮ ಸ್ವಂತ ಊರಿಗೆ ಶಿಫ್ಟ್ ಆಗಿ 2 ವರ್ಷ ಆಯಿತು. 2 ವರ್ಷದಿಂದ ಹಸುನೇ ಮಾಡ್ತಾ ಇರೋದು. ನಾವು ರೈತರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನೇನು ತುಂಬ ಜಾಸ್ತಿ ಹೇಳ್ತಾ ಇಲ್ಲ ಹಸುಗಳದ್ದು ಪ್ರೈಸು, ನೀವು ನೋಡಿದ್ದೀರಾ. ಈ ಥರದ ABS ಹಸುಗಳು, ಪಂಜಾಬಿಂದ ಬರೋ ಹಸುಗಳು ಯಾರು ಇಷ್ಟು ಕಮ್ಮಿ ಕೊಡೋಲ್ಲ ಫ್ರೆಂಡ್ಸ್. ಬೇರೆಯವರೆಲ್ಲ ನಾನು ವೀಡಿಯೋದಲ್ಲಿ ನೋಡಿದ್ದೀನಿ 2 ಲಕ್ಷ 2.5 ಲಕ್ಷ ಅಂತೆಲ್ಲ ಹೇಳ್ತಾರೆ. ನಾನು ಯಾವತ್ತೂ ಆ ಥರ ರೇಟ್ಗಳು ಹೇಳೇ ಇಲ್ಲ. ಆ ಥರದ ಹಸುಗಳು ನಾನು ತರೋದೇ ಇಲ್ಲ, ಅಷ್ಟು ಕಾಸ್ಟ್ಲಿದು. ಅಂದರೆ ತುಂಬ ದೊಡ್ಡ ಫಾರಮ್ ಇದೆ, ಬೇಕು ಅಂದವ್ರಿಗೆ ಬೇಕಾದ್ರೆ ಹೇಳಿದ್ರೆ ತರಿಸ್ಕೊಡ್ತೀನಿ ಅಷ್ಟೇ. ಬಿಟ್ಟರೆ ನಮ್ಮ ರೈತರಿಗೆ ನಾನು ಅಷ್ಟು ಕಾಸ್ಟ್ಲಿದು ಕೊಡೋಲ್ಲ. 30 ಲೀಟ್ರ್ 35 ಲೀಟ್ರ್ ಹಾಲು ಬಂದರೆ ಸಾಕು ನಮ್ಮ ರೈತರಿಗೆ. ಆ ಥರದ ಹಸುಗಳು ಕಮ್ಮಿಲಿ ನೋಡಿ ತರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ, ರೈತರ ಮಕ್ಳಿಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ನಮ್ಮ ಮನೆ, ಅದೇ ನಮ್ಮ ಮನೆ. ಎಲ್ಲ ತೋರಿಸಿದ್ದೀನಿ. ತುಂಬ ಜನ ಕಮೆಂಟ್ ಹಾಕಿದ್ರು, ಇವರೆಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರೆ, ಸ್ಕ್ಯಾಮ್ ಮಾಡ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ತಿದ್ದಾರೆ ಅಂತ. ಏನು ಸ್ಕ್ಯಾಮ್ ಇಲ್ಲ ಬ್ರದರ್. ರೈತರು ನಾವು ರೈತರಾಗೇ ಇರೋದು, ರೈತರೇ ನಾವು. ನಮ್ಮ ಮನೆಯೆಲ್ಲ ನೋಡಿದ್ರಿ, ನಮ್ಮ ಹಸುಗಳು ನೋಡಿದ್ರಿ, ನಮ್ಮ ಶೆಡ್ ನೋಡಿದ್ರಿ. ತುಂಬ ಜನ ಫೋನ್ ಮಾಡಿದ್ರು, ಕಮೆಂಟ್ ಮಾಡಿದರು, ನಿಮ್ಮ ಶೆಡ್ಡೆಲ್ಲ ತೋರಿಸಿ ಅಂತ. ಸುಮಾರು ಜನ ಹೋಮ್ ಟೂರೆಲ್ಲ ಮಾಡ್ತಾರೆ. ನಾವು ಶೆಡ್ ಟೂರ್ ಮಾಡಿದ್ದೀವಿ. ರೈತರು ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅನ್ನಂಗೆ. ಈಗ ಶೆಡ್ಡು, ಹಸುಗಳು, ಪ್ರಾಣಿಗಳು ಸಾಕಿರೋದು ವಿಡಿಯೋ ಮಾಡಿದ್ದೀವಿ. ಸೊ ಎಲ್ಲರೂ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಒಳ್ಳೆ ವ್ಯೂಸ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ರೈತರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇಷ್ಟು ಕಷ್ಟಪಡ್ತಿರೋದಕ್ಕೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ನೋಡಿ ಹಸುಗಳೆಲ್ಲ ಸೇಲ್ಗಿದೆ ಅಂತ ಹೇಳಿದ್ದೆ, ವೀಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡಿ, ಸೇಲ್ಗಿದೆ. ಅಂದರೆ ಪಂಜಾಬಿಂದ ಹಸುಗಳು ಬರ್ತಾಯಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ನಾನು ವೀಡಿಯೋ ಬಿಡ್ತೀನಿ ಫಸ್ಟೇ, ಅಪ್ಕಮಿಂಗ್ ವೀಡಿಯೋನ ಯಾವ್ಯಾವ ಹಸು ಬರ್ತಾಯಿದೆ ಅಂತ. ನೀವು ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬುಕ್ ಮಾಡಿಕೊಂಡು ನನಗೆ ಕಾಲ್ ಮಾಡಿ. ನೆಕ್ಸ್ಟ್ ಹಸುಗಳು ಬಂದಾಗ ತೊಗೊಂಡೋಗ್ಬೋದು. ಒಳ್ಳೊಳ್ಳೆ ಬ್ರೀಡ್ ಹಸುಗಳು, ಕರುಗಳೆಲ್ಲ ಬರ್ತಾಯಿದ್ದಾವೆ. ಸೊ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಮಾಡಿ ಅಂತ ಕೇಳಿದರು, ಹಾಗಾಗಿ ಈ ವಿಡಿಯೋ ಮಾಡಿದ್ದು ಫ್ರೆಂಡ್ಸ್. ಮತ್ತು ಫೀಡ್ ಹೇಳಿದ್ನಲ್ಲ, ಫೀಡು ಸಿಗುತ್ತೆ, ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಫೀಡು ಯಾರಿಗೆ ಬೇಕು ಕೇಳ್ಬಿಟ್ಟು ನನಗೆ ಕಾಲ್ ಮಾಡಿ. ತುಂಬ ಚೆನ್ನಾಗಿದೆ ಫೀಡು. ನಮ್ಮ ಹಸುಗಳಿಗೆಲ್ಲ ಅದೇ ಆಗ್ತಿರೋದು ಆಲ್ಮೋಸ್ಟು. ಹಾಲಿನ ಇಳುವರಿ ಚೆನ್ನಾಗುತ್ತೆ, ಹೇಳಿದ್ನಲ್ಲ ಆಗಲೇ, ತುಂಬ ಚೆನ್ನಾಗಿದೆ. ಮತ್ತು ಶೈಲೇಜಿಂದು ಹೇಳಿದೆ, ನೆಕ್ಸ್ಟ್ ನಾವೇನೋ ಶೈಲೇಜ್ ಮಾಡಿದಾಗ ನಾನು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೂ. ಸೊ ಅಷ್ಟೇ ಫ್ರೆಂಡ್ಸ್. ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಒಂದೊಂದು ಸಬ್ಸ್ಕ್ರೈಬ್ ಮಾಡಿಸಿ. ಎಲ್ಲ ರೈತರಿಗೂ ಶೇರ್ ಮಾಡಿ, ನಿಮ್ಮ ಊರಲ್ಲಿರೋ ಎಲ್ಲ ರೈತರಿಗೂ ಶೇರ್ ಮಾಡಿ. ಅವ್ರಿಗೂ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸು ಸಿಗಲಿ. ನಾನು ತುಂಬ ವೀಡಿಯೋ ಮಾಡ್ತಾಯಿದ್ದೀನಿ. ಕೆಸಲು ಬಾವಿದೆಲ್ಲ ತುಂಬ ಜನ ಫೋನ್ ಮಾಡಿದ್ರು, ವೀಡಿಯೋ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನು ಕೆಸಲು ಬಾವಿಯಿಂದಲೇ ವೀಡಿಯೋ ಬಿಟ್ಟಿದ್ದೀನಿ, ನೋಡಿ ಚೆಕ್ ಮಾಡಿ. ಎಲ್ಲ ವೀಡಿಯೋ ಬಿಡ್ತಾ ಇರ್ತೀನಿ, ಇನ್ಫಾರ್ಮೇಟಿವ್ ವಿಡಿಯೋ ಮತ್ತು ಸೇಲ್ ವಿಡಿಯೋ ಎಲ್ಲ ಬಿಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಒಳ್ಳೆದಾಗಂಗೆ ಇದು ಮಾಡಿ. ಸರಿ ಫ್ರೆಂಡ್ಸ್, ಇಷ್ಟೇ. ಈ ವಿಡಿಯೋ ಮಾಡೋಕ್ಕೆ ಕೇಳಿದರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.